ಬನ್ನಿ ಇಲ್ಲಿ, ನೀವು ಬನ್ನಿ, ಸೂಪರ್ ಸ್ಟಾರ್ ಬನ್ನಿ ಇಲ್ಲಿ, ಬನ್ನಿ ಇಲ್ಲಿ, ಬನ್ನಿ ಬೇಗ. ಹಾ ಅಪ್ಪ ಸ್ಟೆಪ್ ಸರ್ ಅದು ಹೇಳಿ ಸರ್, ಎತ್ತಿ 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 ಹೇಳಿ ಸರ್. ತಂಗಡಿ ಮಾಡಿ ಮಾಡಿ ಮಾಡಿ. ತಂಗಡಿ ಮೋಹನ್ ಹರಿಪ್ರಿಯ ಅವ್ರು ನೋಡಿ ಎಷ್ಟ್ ನೀಟಾಗಿ ಮಾಡ್ತಾರೆ ನೋಡಿ, ಹಂಗೆ ಮಾಡಿ ಸರ್. ಹರಿಪ್ರಿಯ ಅಂಗಡಿ ಎತ್ತಾಳ್ಸ ಇಲ್ಲಿ ಸ್ಟೆಪ್ ನೀಟಾಗಿ ಮಾಡ್ರಿ. ಕಾಲು ಹಿಂಗಿತ್ತು, ಹಿಂಗಂತೆ ಹಂಗೆ ಬರ್ರಿ ಇಲ್ಲಿ, ಬರ್ರಿ ಇಲ್ಲಿ ಸ್ಟೆಪ್ ಮಾಡ್ರಿ. ಮೋಹನ್ ಅಂಗಡಿ ಎತ್ತು ಮಣ್ಣೆತ್ತಲ್ಲ ಮಾಡಿ ಹರಿಪ್ರಿಯ ಜೊತೆ ಕೊಡಮ್ಮ, ಕ್ಯೂ ಕೊಡಮ್ಮ. ಒಂದ್ ನಿಮಿಷ ಸ್ಟೆಪ್ ಮಾಡು ಅಂದ್ರೆ ಹರಿಪ್ರಿಯ ನೋಡ್ತಾರೆ. ನಾನು ಯಾವಾಗ ಹರಿಪ್ರಿಯ ನೆತ್ಲಿ ಅಂತ ಇವರು ಎತ್ತೆ. ಹಲೋ ಅಲ್ಲಲ್ಲ, ಅವ್ರು ನೆತ್ತೊಂದಿಲ್ಲ, ನಾನು ಸ್ಟೆಪ್ ಮಾಡಿ ಏನಿದೆ. ಫಸ್ಟ್ 1 2 ರೆಡಿ ರಮ್ಮ. ಎಲ್ಲ ಓಕೆ. ಈ ಬಾಯಿ ಮಾಡ್ತಾರಲ್ಲ ತುಂಬಾ ಪಾಪ. ಒಂದು ಚಂದದ ಹುಡುಗಿ ಪಕ್ಕದಲ್ಲಿ ನಿಂತಿರ್ಬೇಕಾದ್ರೆ ಒಂಚೂರು ಅಟ್ಲೀಸ್ಟ್ ಒಂದ್ ಮಾಡ. ನಾಲ್ಗೆಲ್ಲ ಆಚಕೊಂಡು ಕಳ್ಳ ಕಳ್ಳ ಮಗ ಬಂದಿಲ್ಲ ಅಂದ್ಬಿಟ್ಟು, ಮಗ ಬಂದಿಲ್ವಲ್ಲ ಅದಕ್ಕೆ. ಅವರು ನನಗ್ ಸಿಕ್ಕಿದ್ರೆ ಇದು ಹೆಂಗ್ ಪಿಕ್ಚರೈಸ್ ಮಾಡಿದ್ರೆ ಸರ್. ಈ ಸಾಂಗ್ ಇಟ್ಕೊಂಡು ಅಮ್ಮ ಅಯ್ಯೋ ಯಜಮಾನ್ರ ಯಜಮಾನ್ರ ಅನಾಹುತ ಅನಾಹುತ ಆಗೋಯ್ತು. ನಮಸ್ಕಾರ ರೇ ಭಟ್ರೆ, ನಮಸ್ಕಾರ. ಅನಾಹುತ ಆಗೋದಕ್ ಮುಂಚೆ ಬರ್ಬೇಕು. ನಿಮ್ಮನ್ನ ನೋಡಿದ್ರೆ ಎಲ್ಲ ಅನಾಹುತ ಆದ್ಮೇಲೆ ಬಂದಂಗಿದ್ದೀರಾ. ನಾನು ಹಾಗೆ ಎಣಿಸಿದ್ದೆ, ಆದ್ರೆ ಎಂತ ಮಾಡುದು, ಬರುವಷ್ಟರಲ್ಲಿ ಕಾಲ ಮಿಂಚಿ ಹೋಯ್ತು ಮಾರ್ರೆ. ಕಾಲ ಮಿಂಚಕ್ಕೂ ಮುಂಚೆ ಏನಾಗಿತ್ತು ಅನ್ನೋದನ್ನಾದ್ರೂ ಹೇಳ್ರಿ. 7 ಗಂಟೆಗೆ ಅಲಾರ್ಮ್ ಇಟ್ಟಿದ್ದೆ, 6 ಗಂಟೆಗೆ ಎದ್ದೆ ಮಾರ್ರೆ. ಒಂದ್ ನಿಮಿಷ 7 ಗಂಟೆಗೆ ಅಲಾರಾಮ್ ಇಟ್ಬಿಟ್ಟು 6 ಗಂಟೆಗೆ ನೀವ್ ಯಾಕೆದ್ರಿ? ಸೌಂಡ್ ಮಾಡ್ತಲ್ಲ ಯಜಮಾನ್ರ. ರೇ ಯಾವ್ದೋ ಚೈನಾ ಸೆಟ್ ಇಟ್ಕೊಂಡಿರ್ಬೇಕು ಅಲ್ರಿ. ಅಲ್ಲ 1 ಅವರ್ ಮುಂಚೆ ಯಾವ್ದಾದ್ರು ಅಲಾರಾಮ್ ಮಾಡ್ಕೊಳ್ತೇನ್ರಿ? 7 ಗಂಟೆಗೆ ಇಟ್ರೆ 7 ಗಂಟೆಗೆ ಹೊಡಕ್ ಹೋಗ್ಬೇಕು. ಸೌಂಡ್ ಮಾಡಿದ ಅಲಾರ್ಮ್ ಅಲ್ಲ ಮಾರ್ರೆ, ಮತ್ತೆ ನನ್ನ ಹೊಟ್ಟೆ ಗುಡ್ಡು 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 ಒಂದೇ ಕಮ ಬುಲೆಟ್ ಗಾಡಿ ಹಾಗೆ ಸೌಂಡ್ ಮಾಡ್ತು. ಅದು ನುಗ್ಗೆಕಾಯಿ ಹುಳಿ ತಿಂದು ಮಲಗಿದ್ನಲ್ಲ, ಆದ್ರೆ ಎಫೆಕ್ಟ್. ನುಗ್ಗೆಕಾಯಿ ತಿಂದ್ರೆ ಹೊಟ್ಟೆ ಗುಡುಗುಡು ಅನ್ನಲ್ರಿ. ಅದ್ರ ಒಟ್ಟಿಗೆ ರುಚಿಗೆ ತಕ್ಕಷ್ಟು ಅವರೇ ಕಾಳು ಹಾಕಿದ್ನಲ್ಲ. ನುಗ್ಗೆಕಾಯಿ ಜೊತೆ ಅವರೇಕಾಯಿ ಹಾಕಿರೋದಕ್ಕೆ ಹೊಟ್ಟೆ ಗುಡುಗುಡು ಅಂತ. ಒಬ್ಬೊಬ್ಬ ಯಾಕೆ ಸುತ್ತಿ ಬಳಸಿ ಮಾತಾಡ್ತಾರೆ? ನೇರವಾಗಿ ಮ್ಯಾಟ್ರಿಕ್ ಬನ್ರಿ ನೀವು. ನನಗೂ ನೇರವಾಗಿ ಮಾತಾಡುವ ಆಸೆ, ಎಂತ ಮಾಡುದು ಮಾರ್ರೆ. ಆದ್ರೆ ಮಂಗಳೂರಿಂದ ಬೆಂಗಳೂರಿಗೆ ಬರ್ಲಿಕ್ಕೆ ರೋಡ್ ಎಂತ ಶೇಟ್ ಉಂಟಾ? ಶಿರಾಡಿ ಘಾಟ್ ಎಲ್ಲ ದಾಟುವಷ್ಟರಲ್ಲಿ ತಲೆ ಸುತ್ತಿ 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 3 ಲೋಕ ನೋಡಿ ಬಂದಾಗ ಆಯ್ತು ಮಾರ್ರೆ. ಈಗ ಇದ್ಯಾಕಿದು ನಿಮ್ ಮುಖ ಅರ್ಧ ಅಮಾವಾಸ್ಯೆ ಅರ್ಧ ಹುಣ್ಣಿಮೆ ಆಗೋಗಿದೆ. ಯಜಮಾನ್ರೆ, ಅಕ್ಕಿ ತೊಳೆದು ಕುಕ್ಕರಲ್ಲಿ ಹಾಕಿಟ್ಟಿದ್ದೆ. ವಿಷಲ್ ಹೊಡೆಯೋ ಟೈಮಿಗೆ ಸರಿಯಾಗಿ ಆ ಹಬೆಯ ಒಟ್ಟಿಗೆ ಒಂದು ಸೆಲ್ಫಿ ತೆಗೆದು ಅದನ್ನು ಫೇಸ್ಬುಕ್ ಅಲ್ಲಿ ಹಾಕುವ ಅಂತ ಪ್ಲಾನ್ ಮಾಡಿ ಕುಕ್ಕರ್ ಟುಸ್ ಅಂತ ಕೂಗೋ ಟೈಮಿಗೆ ಹತ್ರ ಹೋಗಿ ಕ್ಯಾಮರಾ ಓಪನ್ ಮಾಡಿದ್ರೆ ಇನ್ನೇನು ಕ್ಲಿಕ್ ಆಗಬೇಕು, ಅಷ್ಟರಲ್ಲಿ ಕುಕ್ಕರ್ ಬ್ಲಾಸ್ಟ್. ನಾನು ಈ ಅಪ್ಪ ಅಲ್ಲ, ಅಕ್ಕಿಲ್ ಬಿದ್ದಿರೋ ಕಲ್ ತೆಗಿರಿ ಅಂದ್ರೆ ನಕರ ಮಾಡ್ತಾರೆ ಇವರು. ಅಡುಗೆ ರೂಮ್ ಅಲ್ಲಿ ಸೆಲ್ಫಿ ತಗೊಳಕ್ ಮಾತ್ರ ಎಲ್ಲ ಪುರ್ಸೊತ್ತಿರುತ್ತಲ್ಲ ನಿಮ್ಗೆ. ಎಂತ ಮಾಡ್ಲಿ, ಸೆಲ್ಫಿ ಕ್ರೇಜ್ ಆಗಿದೆ ಮಾರ್ರೆ. ಕ್ರೇಜ್ ಮಾತ್ರೆಗಳಿಗೆ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ.
ನಿಮಗೆ ಆ ಡೇಟು 3 ಸಲ ಮುಗ್ದೋಗಿದೆ. ಈ ವಯಸ್ಸಲ್ಲಿ ನಿಮ್ಗೆ ಈ ಸೆಲ್ಫಿ ಎಲ್ಲ ಬೇಕೇನ್ರಿ ಸೋಕಿ? ಯಜಮಾನ್ರೆ, ಸೆಲ್ಫಿಗೆ ವಯಸ್ಸು ಬೇಡ, ಒಳ್ಳೆ ಕ್ಯಾಮರಾ ಇರುವ ಮೊಬೈಲ್ ಇದ್ರೆ ಸಾಕು. ಕೌಂಟರ್ ಡೈಲಾಗ್ ಎಲ್ಲ ಕೊಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದೀರಾ. ನಾನು ಕಾಲು ಎಳೆಯೋದಕ್ಕೆ ಶುರು ಮಾಡಿದರೆ ನಿಮಗೆ ಚಂದ ಮಾಡಿ ಕಾಲು ಎಳಿಲಿಕ್ಕೆ ಬರ್ತದೆ, ಆದ್ರೆ ನನಗೆ ಅಡಿಗೆಯಲ್ಲಿ ವಿಷ ಹಾಕ್ಲಿಕ್ಕೆ ಬರ್ತದೆ. ಆದ್ರೆ ಎಂತ ಮಾಡುದು, ಈ ಸೆಲ್ಫಿ ಗುಂಗಲ್ಲಿ ನನ್ನ ಫೇಸ್ ಶೇಪೇ ಔಟ್ ಆಯ್ತು. ಅದಕ್ಕೆ ಹೇಳೋದು ಇದನ್ನೆಲ್ಲ ಬಿಟ್ಟು ಮಾಡೋ ಕೆಲ್ಸನ ಅಚ್ಚುಕಟ್ಟಾಗಿ ಮಾಡಿ ಸಾಕು ಅಂತ. ಬೇಕಾದ್ರೆ ಕೆಲಸ ಬಿಟ್ಬಿಡ್ತಾನೆ, ಆದ್ರೆ ಸೆಲ್ಫಿ ತೆಗೆದು ಬಿಡುದಿಲ್ಲ. ಅನುಭವಿಸ್ಕೊಳ್ಳಿ, ನಾವೇನ್ ಮಾಡ್ಬೇಕು? ಇನ್ನೊಂದು ಎಡ್ವರ್ಟ್ ಮಾಡ್ಕೊಳ್ಳಿ. ಯಾವಾಗ ಬಂದ್ಬಿಟ್ಟು ಸೆಲ್ಫಿ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ಅಯ್ಯೋ ದೇವ್ರೆ, ಈ ಸೆಲ್ಫಿ ಹುಚ್ಚಿರೋರಿಗೆ ಸಹಾಯ ಮಾಡೋದಕ್ಕೆ ಯಾರೂ ಇಲ್ವಾ? ಅಯ್ಯೋ. ಸೆಲ್ಫಿ ಸ್ಕೂಲ್ ಆಫ್ ಆರ್ಟ್ಸ್ ಅಂಡ್ ಕಾಮರ್ಸ್. ಸೆಲ್ಫಿ ಹುಚ್ಚಿರೋರ್ಗೆ ಸಹಾಯ ಮಾಡ್ಬೇಕು ಅಂತಾನೆ ನಾವು ಬಂದಿದ್ದೀವಿ. ಸೆಲ್ಫಿ ತೆಗೆಯಬೇಕೆ? ಏನಾದ್ರೂ ಹೆಚ್ಚು ಕಮ್ಮಿ ಆಗುವುದೆಂಬ ಭಯವಿದೆಯೇ? ಚಿಂತೆ ಬೇಡ, ನಿಮಗಾಗಿ ನಾವು ತಂದಿದ್ದೇವೆ. ಈಗಲೇ ಸೇರಿಕೊಳ್ಳಿ. ಸೆಲ್ಫಿ ಸ್ಕೂಲ್ ಆಫ್ ಆರ್ಟ್ಸ್ ಅಂಡ್ ಕಾಮರ್ಸ್. ಕಾಮರಸ ಅಲ್ಲ, ಕಾಮರ್ಸ್. ಏನು ಇರುಕೊಬ್ರ ಸರ್, ಹೆಂಗಿದ್ರ ಸರ್? ತುಂಬಾ ಚೆನ್ನಾಗಿದೆ ಸರ್, ಒಳಿತಾ ಇದೆ ಸರ್. ಸರ್, ಡೆಲಿವರಿ ಎಲ್ಲ ಆಯ್ತಾ ಸರ್? ಮೊನ್ನೆ ನಾನು ಕೆಮ್ಮು ಅಂತ ಆಸ್ಪತ್ರೆಗೆ ಹೋಗಿದ್ದೆ. ಅದೇನೋ ಯಾರನ್ನೋ ಡೆಲಿವರಿ ಮಾಡ್ಸಕ್ ಯಾರನ್ನೋ ಕರ್ಕೊಂಡ್ ಬಂದಿದ್ರು. ಏನ್ ಸರ್, ಹೆಣ್ಣು ಮಗುನ ಇನ್ನು ಡೆಲಿವರಿ ಆಗಿಲ್ಲ, ಗುಡ್ ನ್ಯೂಸ್ ಅಷ್ಟೇ. ಗುಡ್ ನ್ಯೂಸ್. ಅದನ್ನೇ ಅವ್ರು ಹೇಳಿದ್ರು. ಅಯ್ಯೋ ಸಾರಿ ಸರ್, ಇಲ್ಲಿ ಮಜಾಟ್ ಹಾಕಿ ಸರ್ ಹೇಳ್ಬಿಟ್ಟೆ. ನಿಮ್ ಮಿಸ್ಸಸ್ ಗೊತ್ತೋ ಗೊತ್ತಿಲ್ವೋ ಕರ್ಕೊಂಡ್ ಬಂದಿದ್ರು ಏನೋ. ಸಾರಿ ಸರ್, ಸಾರಿ. ಕಂಟಿನ್ಯೂ ಮಾಡೋಣಪ್ಪ. ಇದಕ್ಕೆ ನೀವು ತೀರ್ಥಹಳ್ಳಿಗೆ ಹೋಗಿದ್ರೆ ಸುಳ್ಳು ಹೇಳಿದ್ದ? ಅಲ್ಲೇ ತೀರ್ಥಹಳ್ಳಿಲಿ ಅವ್ರು ಸಿಕ್ಬಿಟ್ಟಿದ್ರು. ಆಸ್ಪತ್ರೆಗೆ ಬಂದಿದ್ದೆ, ಅದನ್ನ ಹೇಳಿ. ತೀರ್ಥಹಳ್ಳಿ ಆಸ್ಪತ್ರೆಯಲ್ಲಿ ತಮ್ದೇನ್ ಕೆಲ್ಸ? ನಿನ್ಗೂ ಡೆಲಿವರಿ ಕೇಸ್ ಏನೋ? ಇಲ್ಲಪ್ಪ, ನಾನು ಇದು ಕೆಮ್ಮು ಅಂತ ಹೋಗಿದ್ದೆ. ಎಲ್ಲಿ ಎಲ್ಲಿ ಕೆಮ್ಮು ಎಲ್ಲಿ ಬರ್ತದೆ? ನಿನ್ಗೆ ಎಲ್ ಬೇಕಂದ್ರೂ ಬರ್ಬೋದಲ್ಲ. ಕೆಮ್ಮು ಬಂದಿದ್ರೆ ಇಲ್ಲೇ ಪಕ್ಕದಲ್ಲಿ ಸರ್ಕಾರಿ ಆಸ್ಪತ್ರೆ ಇತ್ತು, ಅಲ್ಲಿಗೆ ಹೋಗೋದಾಗಿತ್ತು. ತೀರ್ಥಹಳ್ಳಿಗೆ ಏನಕ್ಕೆ ಹೋಗಿದ್ದೆ? ಇವಾಗ ಮ್ಯಾಟ್ರ್ ಬೇಕು. ಅಪ್ಪ, ನಾನು ಮೈಸೂರ್ಗೆ ಹೋಗ್ತಾ ಇದ್ನಲ್ಲ, ರೋಡ್ ನೀರ್ ಬಂದ್ಬಿಟ್ಟಿತ್ತು. ತೀರ್ಥಹಳ್ಳಿ ಕಡೆಯಿಂದ ಮೈಸೂರ್ಗೆ ಹೋದೆ. ಆ ರೂಟಲ್ಲಿ ತೀರ್ಥಹಳ್ಳಿ ಸಿಗಲ್ಲ. ಹೌದು, ತೀರ್ಥಹಳ್ಳಿ ಇರೋದು ಬೇರೆ ಕಡೆ, ಮೈಸೂರು ಇರೋದು ಬೇರೆ ಕಡೆ. ನೀನ್ ಮಳವಳ್ಳಿ ಕಡೆಯಿಂದ ಮೈಸೂರ್ಗೆ ಹೋಗೋದಾಗಿತ್ತು. ತೀರ್ಥಹಳ್ಳಿಗೆ ಏನಕ್ಕೆ ಹೋಗಿದೆ? ನನ್ ಕಾರು ನನ್ನ ಇಷ್ಟ, ನಾನು ಎಲ್ಲಿಂದ ಹೋಯ್ತು ನಿನ್ಗೆ ಯಾಕೆ? ನೀನ್ ಎಲ್ಲಿಗಾದ್ರೂ ಹೋಗು, ನೀನ್ ಎಲ್ಲಿಗಾದ್ರೂ ಹೋಗು. ಕೆಮ್ಮು ಎಲ್ಲಿ ಬಂದಿತ್ತು ಹೇಳು. ನಾನ್ ಸಿಗಾಕ್ಸಕ್ ಬಂದಿದ್ದ ಅವ್ರನ್ನ. ಸಿಗಾಕೊಂಡಿದ್ ನೀನು. ನೀವು ಮಕ್ಕಳ ಜೊತೆ ಸಂತೋಷವಾಗಿದ್ರೆ ಅದೇ ಸಂತೋಷ ನನಗೆ. ಯಾವ ಮಕ್ಕಳ ಜೊತೆ? ಅವ್ರು ಡೆಲಿವರಿ ಕರ್ಕೊಂಬ ಏನ್ ಹೆಸರಿಡ ಅನ್ಕೊಂಡಿದ್ದೀರಾ? ಕುರಿಯವ್ರ ಮಕ್ಕಳ ಜೊತೆ ತೀರ್ಥಹಳ್ಳಿ ಅಂತ ಇಟ್ಬಿಡಿ. ಮೋಸ್ಟ್ಲಿ ಮಗುಗೆ ಪ್ರೊಡಕ್ಷನ್ ನಂಬರ್ 15, 16 ಅಂತ ಇಡ್ಬೋದು ಅವ್ರು. ಅಲ್ವಾ? ಏನ್ರ ಇದಲ್ಲ ಬೋಲ್ಡು ಎಲ್ಲ ಓಕೆ. ನಿಮ್ ಸ್ಕೂಲ್ಗೆ ಹಸು ಫೋಟೋ ಯಾಕೆ ಹಾಕಿಟ್ಟಿದ್ದೀರಾ? ಬರೀ ಹಸು ಫೋಟೋ ಅಲ್ಲಮ್ಮ, ಈ ಹಸುಗೆ ಸೆಲ್ಫಿ ತಗೊಳ್ಳೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದು ನಮ್ ಸ್ಕೂಲಲ್ಲೇ. ಅಬ್ಬ, ಇನ್ನು ನಿಶ್ಚಿಂತೆಯಿಂದ ನಾನು ಸೆಲ್ಫಿ ತೆಗಿಬಹುದು. ಕಂಗ್ರಾಚುಲೇಷನ್ ಮಿಸ್ಟರ್ ಭಟ್ಟ. ಸೆಲ್ಫಿ ವೆರಿ ಗುಡ್. ಅರ್ಧ ಸೀದೋಗಿರೋ ಬಟ್ಟ. ಒಂದ್ ನಿಮಿಷ ಪಬ್ಲಿಸಿಟಿ ಸರ್. ಈಗ ನಮ್ಮ ಈ ಹಾಡನ್ನ ಮಜಾ ಟಾಕೀಸ್ ನೋಡ್ತಿರೋಂತ ಕೋಟ್ಯಾಂತರ ಜನಗಳು, ಕರ್ನಾಟಕ ಜನತೆ ನೋಡಿರ್ತಾರೆ. ಹೌದು. ಇನ್ನು ಮುಂದೆ ನಮ್ಮ ಸ್ಟೂಡೆಂಟ್ ಗಳಿಗೆ ಬರನೇ ಇಲ್ಲ, ಹಂಗೆ ಬಂದು 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 ಜಾಯಿನ್ ಆಗ್ತಾ ಇರ್ತಾರೆ. ಓ, ನಿಮ್ಮ ಹೊಸ ನಿಮ್ಮ ಸ್ಕೂಲ್ಗೆ ನಮ್ಮ ಭಟ್ರು ಬ್ರ್ಯಾಂಡ್ ಅಂಬಾಸಿಡರ್ ಹಂಗಾದ್ರೆ. ಓಹೋ, ಅದೇನೇ ಇರ್ಲಿ, ನಮ್ಮ ಭಟ್ರು ಯಾವ ಆಂಗಲ್ ಇಂದ ನಿಮ್ಗೆ ಅಂಬಾಸಿಡರ್ ಆಗೋ ತರ ಸೂಪರ್ ಮಾಡೆಲ್ ತರ ಕಾಣಿಸಿದ್ರು? ಎಂತ ನನ್ನನ್ನು ಕಿಂಡಲ್ ಮಾಡ್ತಾ ಇದ್ದಾರಾ? ಇವರ ಸ್ಕೂಲ್ಗೆ ನಾನೇ ಬೆಸ್ಟ್ ಅಂಬಾಸಿಡರ್.
ನನ್ನ ಹತ್ರ ವೆರೈಟಿ ಸೆಲ್ಫಿ ಐಡಿಯಾ ಉಂಟು, ಗೊತ್ತುಂಟಾ? ಸೆಲ್ಫಿ ಐಡಿಯಾ. ಹೌದು. ಬರೋ ಸೈಡ್ಗೆ ಬರ್ರಿ ಇಲ್ಲಿ ಬರ್ರಿ ನೋಡ. ಈಗ ಯಾವ ತರ? ಹಾ ಈಗ ಇದೊಂದು ಇದೇನಿದು ಉಪ್ಪಿ ಪೋಸಲ್ ಸೆಲ್ಫಿ ತಗೋತಾ ಇದ್ದೀರಾ? ಅದು ಎಂತಂದ್ರೆ ಅಡಿಗೆ ಮಾಡುವಾಗ ಈ ಉಪ್ಪು ಹಾಕ್ಲಿಕ್ಕೆ ಈ ತರ ಉಪ್ಪು ಸ್ಟೈಲ್ ಅಲ್ಲಿ ಮಾಡ್ತಾ ಇದ್ರೆ ಉಪ್ಪು ಕರೆಕ್ಟ್ ಆಗಿ ಸಾಂಬಾರಿಗೆ ಬೀಳ್ತದೆ. ಅಲ್ರಿ ಉಪ್ಪಿನ ಜೊತೆಗೆ ಕಿಚಿಕ್ ಅನ್ಕೊಂಡು ಮೊಬೈಲ್ ಬಿದ್ದೋದ್ರೆ ಏನ್ರಿ ಮಾಡ್ತೀರಾ? ನೀವೆಂತ ಅಪಶಕನ ಮಾತಾಡೋದು? ನನ್ನನ್ನ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಮ್ಯೂಸಿಕ್ ಡೈರೆಕ್ಟರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಡಿಗೆ ಮನೆ ಕೆಲ್ಸಕ್ಕೆ ಸೇರಿಸಿದ್ರಲ್ಲ, ಆ ಕಡೆ ಚಾನ್ಸ್ ಇಲ್ಲ, ಈ ಕಡೆ ₹1 ಸಂಬಳನೂ ಇಲ್ಲ. ಬಿಟ್ರೆ ಹೋಗ್ಲಿ ಬಿಡ್ರಿ, ಅದೆಲ್ಲ ಯಾಕೆ ಬಂದವ್ರ ಮುಂದೆಲ್ಲ. ಇನ್ಯಾವ್ದಾದ್ರು ಪೋಸ್ ಇದೆಯಾ ತೋರಿಸ್ಬಿಡಿ. ಏಪ್ಪ ಬಿಡು. ಇದು ನೋಡಿ ಸೂಪರ್ ಪೋಸ್ ಇದೆ. ಏನ್ರ ಹಿಂಗೆಲ್ಲ ಯಾರು ಫೋಟೋ ತಗೋತಾರೆ? ಏನ್ ಫೋಟೋ ತಗೋತಾ ಇದೀರಾ ನೀವು? ನಾನು ಫ್ರಂಟ್ ಕ್ಯಾಮರಾ ಆನ್ ಮಾಡಿದ್ದು, ಬ್ಯಾಕ್ ಕ್ಯಾಮರಾ ಅಲ್ಲ. ಎಕ್ಸರ್ಸೈಸ್ ಮಾಡುವಾಗ ಹೇಗೆ ಕಾಣ್ತಾನೆ ಅಂತ ತೋರಿಸಿದಷ್ಟೇ. ಹೇಗೆ ಕಾಣ್ತೀನಿ ಅಂತ ತೆಗಿತಾ ಇದ್ದೀರಾ, ಹೇಗೆ ಕಾಣುತ್ತೆ ಅಂತ ತೆಗಿತಾ ಇದ್ದೀರಾ? ಅಲ್ಲ, ಅದು ಹೇಗೆ ಕಾಣಿಸ್ಬೋದು ಅಂತ ತೆಗ್ದಿದ್ದು ಎಲ್ಲ. ಕುರಿ ಈಗ ಇನ್ನೊಂದ್ಸರಿ ತೆಗಿರಿ. ಕುರಿ ನೀವೊಂದ್ಸತಿ ತೆಗೆದು ನೋಡ್ಬಿಡು. ಇನ್ನೊಂದ್ಸರಿ ತೆಗಿರಿ. ಓ ಇವಾಗ ಕುರಿದ್ ಬಂತು. ಏನಪ್ಪಾ ನೀನ್ ಇಲ್ಲಿ ನಿಂತಿದ್ದಲ್ಲ, ನಿನ್ ಮುಸುಡಿ ಬಂತು ಫೋಟೋಲಿ ಅಂದೆ. ಇದು ಎಲ್ಲಿತ್ತು ಡೈಲಾಗ್? ಎಲ್ಲ ಎಲ್ಲಿತ್ತು ಡೈಲಾಗ್? ಇಲ್ದಾರ ಡೈಲಾಗ್ ಎಲ್ಲ ಹೇಳ್ಕೊಂಡು ನಮ್ಗಿರೋದೇ ಗೊತ್ತಾಯಿಲ್ಲ. ಯಜಮಾನ್ರೆ, ನಿಮ್ದೆಲ್ಲ ಅಳಿಸಿದ ಯೋಚನೆಗಳಪ್ಪ. ಹೌದೌದು, ಸೇಮ್ ನಿಮ್ ಅಡಿಗೆ ತರಾನೇ. ಯಜಮಾನ್ರೆ, ನೀವು ನನ್ನನ್ನು ಇಷ್ಟು ಕಣ್ಣ ಮಾಡ್ತೀರಲ್ಲ, ನೋಡ್ತಾ ಇರಿ. ನಾನು ಒಂದು ಸಾಂಗ್ ಕಂಪೋಸ್ ಮಾಡಿ ಅದನ್ನ ರೆಕಾರ್ಡ್ ಮಾಡಿ ಫೇಸ್ಬುಕ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾನೆ. ಆಗ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾನೆ. ನೀವೇ ನನ್ನನ್ನ ಕರೆದು ಕೂರ್ಸಿ ಕರ್ಸಿ ಇದೇ ಮಜಾ ಟ್ಯಾಕ್ಸ್ ಅಲ್ಲಿ 1 ಗಂಟೆ ಪ್ರೋಗ್ರಾಮ್ ಮಾಡ್ಲಿಲ್ಲ, ನನ್ನ ಹೆಸರು ಬಟ್ಟನೆ ಅಲ್ಲ. ಅಪ್ಪ ನಿಮ್ದು ಸ್ಕೂಲ್ದು ಆಡ್ ಎಲ್ಲ ಮಾಡಾಯ್ತಲ್ಲಪ್ಪ. ಹೋಗಿ ನಿಮ್ ಬಿಸ್ನೆಸ್ ನೋಡ್ಕೊಳ್ಳಿ, ಹೋಗಿ. ಇರು ಬಾವ, ಇನ್ನು ಒಂದು ಅಡ್ಮಿಷನ್ ಆಗಿಲ್ಲ ನಮ್ದು. ಆಗದೆ ಇರೋ ಮ್ಯಾಟ್ರಿಗೆ ಯಾವತ್ತು ಕಾಯ್ಕೊಂಡು ಕೂತ್ಕೋಬಾರ್ದು ಕಣ. ಮಜಾ ಟಾಕೀಸ್ಲಿ ಪ್ರಮೋಷನ್ ಮಾಡಿ ಸಿನಿಮಾಗಳಿಗೆಲ್ಲ ಜನ ಹೆಂಗ್ ಬರ್ತಾರೋ ಹಂಗೇನೆ ಈ ಪ್ರಮೋಷನ್ ಮಾಡಿರೋ ನಮ್ಮ ಸ್ಕೂಲ್ಗೆ ಸ್ಟೂಡೆಂಟ್ ಬರ್ಲಿಲ್ಲ ಅಂದ್ರೆ ನಾವು ಇದ್ದು ಸತ್ತಂಗೆ. ಸೇಮ್ ಪಿಂಚ್, ನೀವಿಬ್ರು ಇದ್ರೂನು ಸತ್ತಂಗೆನೆ. ಯಾವ ಸ್ಟೂಡೆಂಟ್ ಬರಲ್ಲ, ಹೋಯ್ತಾರಿ. ಹೋಗಿ ಹೋಗಿ. ಏನ್ ಹಿಂಗಂತಾರೆ?